ಅಗ್ರಹಾರ ಜೈಲಿಂದ ವಿಡಿಯೋ ಕಾಲ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನಿಂದ ಪ್ರಾಥಮಿಕ ಹಂತದ ಹೇಳಿಕೆಯನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ಕರೆ ಮಾಡಿದವನು ಯಾವುದು ಅಂತ ನನಗೆ ಗೊತ್ತಿಲ್ಲ, ಯಾರು ಫೋನ್ ಮಾಡಿದಂತ ನನಗೆ ಗೊತ್ತಿಲ್ಲ. ಅಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಬಂದು ದರ್ಶನ್ ಸರ್ ಇದ್ದಾರೆ ಅಂತ ಹೇಳಿಬಿಟ್ಟ. ಅವ್ನು ಯಾರೋ ಕಾಲ್ ಮಾಡ್ಕೊಂಡು ಬಂದ, ದರ್ಶನ್ ಸರ್ ಇದ್ದಾರೆ ಅಂತ ಅವ್ನು ಹೇಳಿಬಿಟ್ಟ. ಹಾಗೆ ನನ್ನ ಕಡೆ ಮೊಬೈಲು ಕ್ಯಾಮ್ರಾ ಲೆನ್ಸ್ ತಿರುಗಿಸ್ಬಿಟ್ಟ. ಹೀಗಾಗಿ ನಾನು ಹಾಯ್ ಅಂತ ವಿಶ್ ಮಾಡಿಬಿಟ್ಟೆ. ನಾನು ಸೌಜನ್ಯಕ್ಕಷ್ಟೇ ಹಾಯ್ ಅಂತ ಹೇಳಿದ್ದೆ ವಿನಃ ನನಗೆ ಆ ಕಡೆ ಇದ್ದವನು ಯಾವನು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ದರ್ಶನ್ ಹೇಳಿರೋದು. ನಾನು ಅವನು ಯಾರೋ ಫೋನ್ ಮಾಡಿಕೊಂಡು ದರ್ಶನ್ ಸರ್ ಇದ್ದಾರೆ ನೋಡ್ತೀಯಾ ಅಂದ. ನನ್ನ ಕಡೆ ಫೋನ್ ತಿರುಗಿಸ್ತಾ ನಾನು ಹಾಯ್ ಅಂದುಬಿಟ್ಟೆ. ಅವನು ಆ ಕಡೆ ಯಾರಿದ್ದ, ಅವನು ಜಾನಿ ಮಗನ, ಇನ್ಯಾರ್ದೋ ಮಗನ, ಅವನು ರೌಡಿ ಶೀಟರ್ ಮಗನ, ನನಗೇನು ಗೊತ್ತಿರಲಿಲ್ಲ. ನಾನು ಬೈಯೋದಕ್ಕೆ ಸಾಧ್ಯವಾಗಲಿಲ್ಲ. ನಾನು ಅದಕ್ಕೆ ಬೈಬೇಕು ಅಂತ ಇದ್ದೆ, ಬೈಯೋದಕ್ಕೂ ಸಾಧ್ಯ ಆಗಲಿಲ್ಲ ಅದರಲ್ಲಿ ಅಂತ ಹೇಳಿ ದರ್ಶನ್ ಕೊಟ್ಟಿರೋ ಹೇಳಿಕೆಯಂತೆ ನಂಬಬಹುದು. ತುಂಬ ತೀರಾ ಅಲ್ಲಗಳಿಯೋಕ್ಕಾಗಲ್ಲ ಈ ಒಂದು ಹೇಳಿಕೆಯನ್ನು. ಆದರೆ ಮೊಬೈಲ್ ಹೇಗೆ ಬಂತು ಅನ್ನೋದನ್ನು ಕರೆ ಮಾಡಿ ಕೊಟ್ಟನಲ್ಲ, ಅವನು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸೊ ಇದೀಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಏನು ದರ್ಶನ್ ಕತೆ ಮತ್ತು ದರ್ಶನ್ ಗ್ಯಾಂಗ್ ಕತೆ ಈಗ ಅಂತ? ರಮಕಾಂತ್, ಈಗಾಗಲೇ ಏನು ದರ್ಶನ್ ಮತ್ತು ಆತನ ಇಡೀ ಗ್ಯಾಂಗನ್ನು ರಾಜ್ಯಾದ್ಯಂತ ಇರುವಂಥ ಬೇರೆ ಬೇರೆ ಒಂದು ಪ್ರಿಸನ್ಸ್ಗಳೇನಿದೆ ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ತಯಾರಾಗಿರುವಂಥದ್ದು, ಅದಕ್ಕೆ ಅನುಮತಿಯನ್ನು ಪಡ್ಕೊಂಡಿರುವಂಥದ್ದು. ಕೇವಲ 3 ಜನ, ಪವಿತ್ರಗೌಡ ಸೇರಿದಂತೆ 3 ಜನರು ಮಾತ್ರ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಳಿತಾರೆ. ಉಳಿದಂತೆ ಎಲ್ಲರೂ ಕೂಡ ಬಳ್ಳಾರಿ ಜೈಲಿಗೆ ದರ್ಶನ ಶಿಫ್ಟ್ ಮಾಡಿದ್ರೆ, ಮೈಸೂರು ಇರ್ಬೋದು, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಸೊ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಆರೋಪಿಗಳನ್ನು ಕೂಡ ಈಗಾಗಲೇ ಶಿಫ್ಟ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇದಕ್ಕೆಲ್ಲ ಕಾರಣ ಎಲ್ಲರೂ ಕೂಡ ಒಂದೇ ಜೈಲಿನಲ್ಲಿ ಇದ್ಕೊಂಡು, ಒಂದೇ ಬ್ಯಾರಕ್ನ ಅಕ್ಕಪಕ್ಕ ಇಟ್ಕೊಂಡು ಅದೇ ಜೈಲಿನಲ್ಲಿ ಹೊರಬಂದಂಥ ಸಂದರ್ಭದಲ್ಲಿ ಪ್ರಕರಣ ಸಂಬಂಧ ಇರ್ಬೋದು ಮತ್ತು ಬೇರೆ ವಿಚಾರಗಳನ್ನಿರ್ಬೋದು, ಅದರ ಬಗ್ಗೆ ಅವರು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ರಾಜ್ಯಾತೀತವನ್ನು ಪಡ್ಕೊಳ್ತಾ ಇರುವಂಥದ್ದು. ಅದರ ಜೊತೆಗೆ ಬೆಂಗಳೂರು ಆಗಿರೋದ್ರ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಅವ್ರಿಗೆ ಇರುವಂಥದ್ದು ಅತಿ ಹೆಚ್ಚು ಸಂಪರ್ಕಗಳು. ಸೊ ಹೀಗಾಗಿ ಅಲ್ಲಿಗೆ ಅವ್ರಿಗೆ ಏನು ಬೇಕೋ ಅವೆಲ್ಲವನ್ನೂ ಕೂಡ ತರಿಸ್ಕೊಂಡು ರಾಜ್ಯಾತೀತವನ್ನು ಮಾಡ್ಕೊಳ್ತಾ ಇದ್ರು. ಸೊ ಈ ಕಾರಣಕ್ಕಾಗಿ ಎಲ್ಲರನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿದ್ರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನೋದು ಒಂದು. ಮತ್ತೊಂದು ಆಯಾಮದಲ್ಲಿ ನಾವು ಯೋಚನೆಯನ್ನು ಮಾಡೋದಾದರೆ, ಜೈಲು ಅಧಿಕಾರಿಗಳು ಸೊ ಈಗಾಗಲೇ ಸುಮಾರು 10 ರಿಂದ 12 ಜನ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಈಗಾಗಲೇ ತಲೆದಂಡ ಮಾಡಿರುವಂಥದ್ದು, ಅಮಾನತನ್ನು ಮಾಡಿರುವಂಥದ್ದು. ಮತ್ತೆ ಇದೇ ತಲೆನೋವು ಅಂದರೆ ಈ ರೀತಿಯಾಗಿ ಫೋಟೋಗಳು ವಿಡಿಯೋಗಳು ಹೊರಬಂದಿದ್ದೇ ಆದಲ್ಲಿ ಜೈಲು ಅಧಿಕಾರಿಗಳು ದೊಡ್ಡ ತಲೆನೋವಾಗಲಿದೆ. ಸೊ ಇವರನ್ನೇ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೆ ಸೊ ಮಾಧ್ಯಮದವ್ರದಿಂದ ಇವರು ಒಂದು ಸ್ವಲ್ಪ ಹೊರಗೆ ದೂರ ಉಳ್ಕೋತಾರೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ನಮಗಾಗೋದಿಲ್ಲ, ನಾವು ಸೇಫ್ ಅನ್ನೋ ಕಾರಣಕ್ಕೂ ಕೂಡ ಅವ್ರನ್ನ ಬೇರೆ ಕಡೆಗೆ ಕಮಾನ್ ಎತ್ತಿರುವಂಥದ್ದು. ಅದರ ಜೊತೆಗೆ ಇವರ ಜೊತೆ ಇದ್ದಂತಹ ನಾಗ, ಏನು ವಿಲ್ಸನ್ಗಡ ನಾಗ ಇದ್ದ, ಆತನು ಸೇರಿದಂತೆ ಸುಮಾರು 20 ಜನ ರೌಡಿ ಶೀಟರ್ಗಳು ಏನಿದ್ದಾರೆ ಒಳಗಡೆ ಅವರ ಟೀಮ್, ಅವರನ್ನು ಓಕೆ. ಥ್ಯಾಂಕ್ ಯು ಸಂತೋಷ್.